ಈ ವಚನ ಪಠಣ ನೀವೆಲ್ಲರೂ ಆ ಅಪ್ಪವರ ಗದಿಗಿತನ ನೀವು ಮುಟ್ಟಿದ್ರಿ ಅಂದ್ರೆ ಅಪ್ಪವ್ರಿಗೆ ಭಾಳ ಸಂತೋಷ ಆಗ್ತು, ಭಾಳ ಖುಷಿ ಆಗ್ತು. ಅದಕ್ಕೆ ಅಣ್ಣನ ಬಳಗದವರು, ಅಕ್ಕನ ಬಳಗದವರು ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅಲ್ಲಿ ಅಪ್ಪವರು ಲಿಂಗೈಕ್ಯ ಸ್ಥಾನಕ್ಕೆ ನೀವು ಮುಟ್ಟುತ್ತೀರಿ. ಯಾಕಂದ್ರೆ ವಚನಗಳು ನಮ್ಮ ಬದುಕಿನ ಸಂಜೀವಿನಿಗಳು. ಈ ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ, ನಿಮಗೆಲ್ಲ ಗೊತ್ತದ. ಮಕ್ಕಳಿಗೆ ಜೀವನ ಪರ್ಯಂತ ಅಂಗವಿಕಲತೆ ಬರಂಗಿಲ್ಲ. ಏನು ಅಂಗವಿಕಲಗಳು ಸದೃಢವಾಗಿರ್ತಾವೆ, ಯಾವುದೇ ನ್ಯೂನತೆ ಬರೋದಿಲ್ಲ. ಒಂದು ಹನಿ ಪೋಲಿಯೋ ಡ್ರಾಪ್ ಹಾಕ್ತಾರೆ. ಅದೇ ರೀತಿ ವಚನದ ಡ್ರಾಪ್ಸ್ ನಾವು ಜೀವನದಲ್ಲಿ ಒಂದು ವಚನ 4 ವಚನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿವಿ ಅಂದ್ರೆ ನಮಗೂ ಮನೋಬಲ, ಆತ್ಮಬಲ ಆಗಿ ನಾವು ಜೀವನದಲ್ಲಿ ಸುಸ್ಥಿರವಾಗಿರ್ತೀವಿ ಅನ್ನುವ ಮಾತನ್ನು ಎಲ್ಲರೂ ಗಮನಿಸಬೇಕು. ಅದಕ್ಕೆ ಕೂಡಲ ಸಂಗನ ಶರಣರ ವಚನ ಗಜವೈದ್ಯದಂತೆ ಅಂತ ಒಂದು ಸಾಲು ಬಂತು, ನೀವೆಲ್ಲ ಓದಿರಿ. ಅದು ವೈದ್ಯ, ಅದು ನಮ್ಗೆ ಶಾರೀರಿಕ ಹೊರಗಿನ ಔಷಧಗಳಿಗೆ ಶರೀರದ ಕಾಯಿಲೆ ಕಾಳಿದ್ರೆ ಮನಸ್ಸಿನ ಚಂಚಲತೆ, ಮನಸ್ಸಿನ ಒಂದು ಸಮಾಧಾನ, ಮನಸ್ಸಿನ ಸಂತೃಪ್ತಿ, ಮನಸ್ಸಿನ ಆನಂದ ವಚನಗಳಿಗೆ ಕಳೀತವ. ಅದಕ್ಕೆ ನೀವು ಈ ವಚನ ಪಠಣಕ್ಕೆ ಭಾಳ ಮಹತ್ವ ಕೊಡಬೇಕು. ನಾನು ಹೇಳಿ ನಿಮ್ಗೊಮ್ಮೆ, ಮಹಾರಾಷ್ಟ್ರದಲ್ಲಿ ನಮ್ಮ ಮಹಾರಾಷ್ಟ್ರದಲ್ಲಿ ಪರಮರಹಸ್ಯ ಅಂತ ಪಾರಾಯಣ ಮಾಡ್ತಾರೆ. 10,000 ಜನ ಸೇರ್ತಾರೆ, 10,000. ಅದು ನೋಡಿ ನಾವು ಈ ವಚನ ಪಾರಾಯಣ ಪ್ರಾರಂಭಿಸಬೇಕು ಅಂತ ಆಲೋಚನೆ ಮಾಡಿದ್ರೆ ಅದು ಮಾಡ್ಬೇಕಂತ ಅಂದಾಗ ಅದಕ್ಕೊಂದು ವಚನದ ಧಾಟಿ ನಮ್ಮ ಹಾಕಿ ಇದಕ್ಕೊಂದು ಸ್ವರೂಪ ಕೊಟ್ಟವರು ನಮ್ಮ ಬಸವಲಿಂಗ ದೇವರು ಅಂತ ಹೇಳಿಕ್ಕೆ ಭಾಳ ಖುಷಿ ಆಯ್ತದೆ. ಅದೊಂದು ದಾಟಿ ಹಾಕಿ ಎಲ್ಲರೂ ಏಕಕಾಲಕ್ಕೆ ಏಕಕಂಠದಿಂದ ಅನ್ನುವಂಗೆ ಮಾಡಿದಿರಿ. ಅದಕ್ಕೆ ನೀವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ಹೇಳಿ 2 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ. ಇಂದಿನ ಪ್ರಸಾದ ದಾಸೋಹಿಗಳು ಶರಣಮ್ಮ ವೈಜನಾಥ್ ಬಂಡೆ ದಂಪತಿಗಳು ವೇದಿಕೆಗೆ ಆಗಮಿಸಬೇಕು. ಅವರಿಂದ ಮಂಗಲವನ್ನು ನೆರವೇರುತ್ತೆ. ತಾವೆಲ್ಲ ಎದ್ದು ನಿಂತಿರಬೇಕು. ಸಾಯಂಕಾಲ ಪ್ರವಚನ